ತಗೊಳ್ಳಿ ಜ್ಯೂಸ್ ಕುಡೀರಿ. ಅಯ್ಯೋ ನೇತ್ರ, ನೀನು ಯಾಕೆ ಮಾಡ್ಕೊಬರ್ಕೋದೆ? ನೇತ್ರ? ಬೇಕಾದ್ರೆ ನಾನೇ ಮಾಡ್ಕೊಂಡು ಕುಡಿತಿದ್ದಿಲ್ವಾ? ಓ ಸರಿ ಬಿಡಿ, ಅದರಲ್ಲೇನು ನೀವು ನನಗೆ ಮಾಡ್ಕೊಡ್ತೀರಿಲ್ವಾ? ಒಳ್ಳೆ ಕತೆ ಆಯಿತು, ತಗೊಳ್ಳಿ ಕುಡೀರಿ. ಮೊದಲೇ ನಿಮಗೆ ರೆಸ್ಟ್ ಮಾಡೋಕ್ಕೆ ಹೇಳೋರೆ. 5 ತಿಂಗಳು ತುಂಬಕ್ಕೆ ಬತ್ತು. ಈ ಟೈಮಲ್ಲಿ ನೀವು ಸುಮ್ಮನೆ ಓಡಾಡೋದು ಅದು ಇದೆಲ್ಲ ಮಾಡಬೇಡಿ. ಡಾಕ್ಟ್ರ್ ಹೆಂಗೆ ಹೇಳೋರೆ ಕೇಳಿ. ಪ್ರೇಮ ಬೇರೆ ಹೇಳ್ಬಿಟ್ಟು ಹೋಗಳೆ ನೋಡ್ಕೊ ಅಂತ. ಆಮೇಲೆ ಬಿಟ್ಟಾಳ ನನ್ನ. ತಗೊಳ್ಳಿ ಜ್ಯೂಸ್ ಕುಡೀರಿ. ಅಯ್ಯೋ ನೀನೊಬ್ಳ ಪ್ರೇಮನ್ ಮಾತು ಕಟ್ಕೊಂಡು ಸುಮ್ಮನಿರು. ಬಾ ಕೂತ್ಕೊ ಬಾ ನೇತ್ರ, ಕುಡೀರಿ ಫಸ್ಟು. ಹೋಯ್ತೀನಿ ಕತೆ. ಪಾಪನ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಮಂಚದ ಮೇಲೆ ಬಿದ್ದಿಗಿದ್ಬಿಟ್ಟು ಆಮೇಲೆ ಓಡಾಡ್ಕೊಂಡು ಅದು ಬೇರೆ ಭಯ. ಜ್ಯೂಸ್ ಮಾಡ್ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಆಮೇಲೆ ಪ್ರೇಮ ಬಂದ್ಬಿಟ್ಟು ನೋಡು ನಮ್ಮ ಅಕ್ಕಂಗೆ ಏನು ಮಾಡ್ಕೊಟ್ಟಿರಲ್ಲ ಇವಳು ಅಂತ ಅಂದ್ಬಿಡ್ತಾಳೆ. ಕುಡೀರಿ. ಬಿಸಿಲು ಮೇಲೆ ಹೊಸಿ ಬಿಸಿಲಿದ್ದದ. ಅಯ್ಯೋ ಅವ್ರು ಹೆಂಗವ್ರ ಏನೋ ಗೊತ್ತಿಲ್ವಲ್ಲ ಕಾವೇರತ್ತೆ. ಪ್ರೇಮ ಬರ್ನೇ ಇಲ್ಲ ಇನ್ನೂ. ನನಗೆ ಅದೇ ಒಂದು ತಲೆ ಕೆಟ್ಟೋಗೋದೆ ಕಣ್ಣೇತ್ರ. ಅಯ್ಯೋ ಇದೊಳ್ಳೆ ಕತೆ ಆಯ್ತು ನಿಮ್ಮದು. ನೀವೇ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಿ. ಸುಮ್ಮನಿರಿ. ಅಮ್ಮಂಗೇನು ಬುದ್ಧಿ ಇಲ್ವಾ ಹೇಳಿ? ನಾವು ವಿಷಯ ಗೊತ್ತಾದ್ರೂ ನಾನು ಸುಮ್ಮನಾದೆ, ಏನೋ ಮಾತಾಡಬಾರ್ದು ಅಂತ. ಏನಕ್ಕೆ ವಿಷಯ ಕುಡಿ ಅಂತದ್ದು ಏನಾಗೈತೆ ಅಮ್ಮನಿಗೆ? ಮಗಳು ಡಾಕ್ಟ್ರ್ ಆಗೋಳೆ. ಮಗ ಒಳ್ಳೆ ಕಡೆ ಕೆಲಸ ಸೇರ್ಕೊಂಡು ನಾನು ಚೆನ್ನಾಗಿ ಕೆಲಸ ಮಾಡ್ತಾನೆ. ಪ್ರೇಮನ ತಂಗಿನೂ ಅಲ್ಲೇ ಇದ್ತಾನೆ. ಅವಳಿಗೆ ಏನೇನೋ ಚಾಡಿ ಹೇಳ್ಕೊಟ್ಟು ಅವಳು ಮನೆ ಬಿಟ್ಟು ಹೋಗಿ ಮಾಡೋದೇವಮ್ಮ. ಬರೀ ಇಂಥ ಬುದ್ಧಿ ಏನಕ್ಕೆ ಇಂಥ ಬುದ್ಧಿ ಕಲ್ತಿರೋದು? ಅದು ಅಲ್ದೇ ತಾನೇ ಹೋಗಿ ವಿಷಯ ಕುಡಿಯೋದಾ? ಏನಾದರೂ ಮಾಡ್ಕೊಂಡು ಹಾಕು. ನಾನಂತೂ ಅಪ್ಪಂಗೆ ಹೇಳಿದ್ದೀನಿ, ಸುಮ್ಮನೆ ನೀನು ಮರಿದಿಂದ ರೆಸ್ಟ್ ಮಾಡು. ಮತ್ತೆ ನೀನು ಆ ಮನೆಗೆ ಹೋಗೋದು ಅದೆಲ್ಲ ಮಾಡಬೇಡ, ನಾನು ಅಮ್ಮಂಗೆ ಹೇಳ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಹ್ಞೂ ನೇತ್ರ, ಮೊದ್ಲಂಗೆ ಇರಲಿಲ್ಲ ಅತ್ತೆ, ಚೆನ್ನಾಗಿದ್ರು. ನಾನು ಪ್ರೇಮ ಎಲ್ಲ ಫಸ್ಟು ಅವ್ರ ಮನೆಗೆ ಮಾವ ಕರ್ಕೊಯ್ತಲ್ಲ, ಆಗ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಿದ್ರು ಗೊತ್ತಾ, ಎಷ್ಟು ಚೆನ್ನಾಗಿದ್ರು ನಮ್ಮ ಜೊತೆ ಎಲ್ಲ. ತುಂಬ ಒಳ್ಳೆಯವರು. ಹಂಗೆ ಅದು ಯಾಕೆ ಹಿಂಗಾದ್ರು ಅಂತಲೇ ಗೊತ್ತಾಗಿಲ್ಲಪ್ಪ. ಅದೇನಾಯಿತು ಸಡನ್ನಾಗಿ ಇವ್ರಿಗೆ? ಯಾಕೆ ಈಗಂತ ಇತ್ತೀಚೆಗೆ ನನ್ನ ಮುಖ ಕಂಡ್ರೆ, ಪ್ರೇಮನ ಮುಖ ಕಂಡ್ರೆ ಆಗಲ್ಲ ಅಮ್ಮನಿಗೆ. ಅದು ಏನಕ್ಕೆ ಹೆಂಗಂತ ಗೊತ್ತಿಲ್ಲ. ಮೊದಲೇ ಹುಸಿ ಚೆನ್ನಾಗಿತ್ತಿಲ್ಲ. ಮೊದಲು ನೆಟ್ಕಿದ್ರು, ಈಗ ದುಡ್ಡು ಆಸ್ತಿ ಭೂತ ಇಟ್ಕೊಂಡದೇವ ಅಮ್ಮನಿಗೆ. ಅದಕ್ಕೆ ಹಂಗೆ ಆಡ್ತಾ ಇರೋದು. ಏನಾದರೂ ಮಾಡ್ಕೊಳ್ಳಾಕಿ. ನೀವ್ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತೀರಾ? ಕುಡೀರಿ ಜ್ಯೂಸ. ಓ ಪ್ರೇಮ ಬಂದ್ಲಲ್ಲ. ಓ ಏನಕ್ಕ ಜ್ಯೂಸ್ ಕುಡಿತಾ ಇದೆಯಾ? ಪರವಾಗಿಲ್ಲ, ನಮ್ಮ ನೇತ್ರ ಜ್ಯೂಸ್ ಮಾಡ್ಕೊಬಂದು ಕೊಟ್ಟಿದ್ದಾಳೆ ಅನ್ಸುತ್ತೆ. ಅಯ್ಯೋ ಕೊಡಲಿಲ್ಲ ಅಂದರೆ ನೀನು ಬಿಡಬೇಕಲ್ಲ. ಅಷ್ಟು ಸತಿ ಹೇಳ್ಬಿಟ್ಟು ಹೋಗಿದೆ ಅಕ್ಕನ ನೋಡ್ಕೊ ಅಂತ. ಅದಕ್ಕೆ ಪಾಪು ಎದ್ದಿದ್ನ. ಅವ್ನು ಮಲ್ಕೊಳ್ಳೋ ತನಕ ಸುಮ್ಮನೆ ಏನೂ ಮಾಡ್ಕೊಟ್ಟಿರಲಿಲ್ಲ. ಅವ್ನು ಈಗ ಮಲ್ಕೊಂಡ. ಸರಿ ನೆನೆಸ್ಕೊಂಡೆ, ಅಯ್ಯೋ ಇಷ್ಟೊಂದು ಬಿಸಿಲೈತೆ, ಒಂದು ಗ್ಲಾಸ್ ಜ್ಯೂಸ್ ಆದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಟ್ಟೆ. ಅದನ್ನು ಕುಡ್ದಿಲ್ಲ ನೋಡಿ, ಕೈಲಿ ಇಟ್ಕೊಂಡು ಕೂತವ್ರೆ. ಎಷ್ಟೊಂದು ಬಿಸಿಲಿದೆ ಅಕ್ಕ ಹೊರಗಡೆ. ಕುಡಿ, ಜ್ಯೂಸ್ ಕುಡಿ. ಜ್ಯೂಸ್ ಕುಡಿಯೋದಿರಲಿ. ಅತ್ತೆ ಹೆಂಗವ್ರೆ ಪ್ರೇಮ? ಹುಷಾರಾಗವ್ರ? ಜ್ಞಾನ ಬತ್ತಾ? ಅಕ್ಕ ಹುಷಾರಾಗಿದ್ದಾರೆ, ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಜೀವಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಪರವಾಗಿಲ್ವಂತೆ. ಏನಕ್ಕಂತೆ ಹಂಗೆ ಮಾಡ್ಕೊಂಡ್ರಂತೆ? ಏನಂತ ಗೊತ್ತಾಯ್ತಾ? ಏನಾದ್ರು ವಿಷಯ? ಬುದ್ಧಿ ಇಲ್ಲ ಅಮ್ಮನಿಗೆ. ಬಾ ಸುಮ್ಮನೆ ನನಗೆ ಕೋಪ ಬರುತ್ತೆ. ಏನು ಮಾಡ್ತೀಯ? ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ. ಅಲ್ಲ ಏನು ಬಂದಿರೋದು? ಏನಾಗಿರೋದು ಅಂಥದ್ದು? ಸುಮ್ಮನೆ ಒಳ್ಳೆ ಬೇಡದೇ ಇರೋದೆಲ್ಲ ತಲೆ ಹಾಕ್ಕೊಂಡು ಮಾವಂಗೆ ಇಷ್ಟು ಹಿಂಸೆ ಕೊಟ್ಟು ಕಳಿಸಾಯ್ತು. ಈಗ ಮಾವ ಬರಲಿಲ್ವಲ್ಲ, ಅದಕ್ಕೆ ಈ ಥರ ನಾಟಕಗಳು. ನಾಟಕ ಮಾಡಿದ್ರೆ ಸರಿ, ನಿಜವಾಗ್ಲೂ ಜೀವ ಹೋದರೆ ಏನು ಮಾಡೋದು? ಅವ್ರ ಮಕ್ಳ ಗತಿ ಏನು? ಸ್ವಲ್ಪನಾದ್ರೂ ಯೋಚನೆ ಮಾಡಬೇಡವಾ ಅಮ್ಮ? ಹೆಂಗೋ ಹುಷಾರಾಗಿ ಐತೆ ಒಟ್ಟಿನಲ್ಲಿ. ಹೆಂಗೋ ಇರಲಿ ಬಿಡು ಪ್ರೇಮ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಅವ್ರ ಮಕ್ಕಳು ಬಂದಿಲ್ವಾ? ಬಂದಿದ್ದಾರೆ. ಕವಿತಾನು ಬಂದಿದ್ದಾಳೆ, ಶ್ರೀಕಾಂತ್ ಬಂದಿದ್ದಾನೆ. ಇವಳು ಪಿಂಕಿ ನೆನ್ನೆಯಿಂದ ಅಲ್ಲೇ ಇದ್ಕೊಂಡು ನೋಡ್ಕೊಂಡಿದ್ದಾಳೆ. ಈಗಲೂ ಅಲ್ಲೇ ಇದ್ಲು. ಬಾ ಅಂದೆ, ಇಲ್ಲ ನಾನು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟು ಬರ್ತೀನಿ ಅಂದ್ಲು. ಓ ಪಿಂಕಿ ಅಲ್ಲೇ ಇದ್ದು ನೋಡ್ಕೊಂಡಿದ್ದಾಳಾ? ಓ ಮತ್ತೆ ಶ್ರೀಕಾಂತ್ ಮಾತಾಡ್ಸಿದ್ನ ಪಿಂಕಿನ? ಏನಂತೆ? ಹೋದ್ಲ ಮನೆಗೆ? ಅವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಏನಂತೆ? ಅಯ್ಯೋ ಗೊತ್ತಿಲ್ಲ ನೇತ್ರ, ಸುಮ್ಮನೆ ಅವ್ರಿಬ್ಬರದು ಸುಮ್ಮನಿರು. ಇವಳು ಎಲ್ಲ ಬಿಟ್ಟು ಹೋಗ್ಬೇಕಂತೆ. ಅಲ್ಲಿ ತನಕ ಅವ್ನು ಮಾತಾಡ್ಸಲ್ವಂತೆ. ನನಗೆ ಏನು ಬೇಡ ಅಂತ ಎಲ್ಲ ವಾಪಸ್ ಬರ್ಕೊಟ್ಬಿಟ್ಟು ನಿಂಗೇನೇ ಬೇಕು ಅಂತ ಹೋಗಲಿ ಅಂತ ಅವಳು ಬರಬೇಕು ಅಂತ ಅವನು. ಇವಳು ಅವನಿಗೆ ಎಷ್ಟಿದ್ರೆ ನನಗೆ ಎಷ್ಟಿರಬೇಡ, ನಾನು ಮಾತಾಡಿಸ್ಲಿಲ್ಲ ಅದು ಇದು ಅಂತ ಇವಳು ಅಂತಿದ್ಲು. ನನಗೆ ಈ ತಲೆನೋವುಗಳ ಮಧ್ಯೆ ಇವ್ರದನ್ನು ಕೇಳೋಕ್ಕಾಗಲ್ಲ. ನನಗೆ ಇಲ್ಲಿ ಟೆನ್ಷನ್ನು. ಮಾವಂಗೆ ಬೇರೆ ಹುಷಾರಿಲ್ಲ. ಇದ್ರ ಬಗ್ಗೆ ಏನು ಯೋಚನೆ ಮಾಡ್ತಿರುತ್ತೋ ಏನೋ ಅಂತ ಯೋಚನೆ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು. ಸರಿ ಬಿಡು, ಹೆಂಗೋ ಅವ್ರದ್ದವ್ರು ನೋಡ್ಕೋತಾರೆ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಎಲ್ಲದಕ್ಕೂ ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಪಿಂಕಿ ಬಗ್ಗೆ ಅಂತೂ ತಲೆನೇ ಕೆಡ್ಸ್ಕೊಬೇಡ. ಅವಳು ನೀನು ಮಾತು ಕೇಳ್ತಾಳ ಇಲ್ಲ ತಾನೆ? ಅವ್ಳಿಗೇನು ಬೇಕಾದ್ ಅದೇ ತಾನೇ ಅವಳು ಮಾಡೋದು. ಅವಳಿಗೆ ಬುದ್ಧಿ ಬರುತ್ತೆ ಬಿಡು. ಅದಕ್ಕೆ ನಾನು ಸುಮ್ಮನಿದ್ದೀನಿ ಹತ್ರ, ಏನಾದರೂ ಮಾಡ್ಕೊಳ್ಳಿ. ಸರಿ ಆಯಿತು. ಊಟ ಮಾಡಿದ್ರಾ ನೀವಿಬ್ಬರು? ನಂದು ಊಟ ಆಯಿತು. ಸಾವಿತ್ರಿದೇ ಊಟ ಆಗಿಲ್ಲ. ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂದ್ಲು. ಅಮ್ಮಂಗೂ ಊಟ ಕೊಟ್ಟೆ. ಊಟ ಮಾಡಿಬಿಟ್ಟು ಮಲ್ಕೋತು. ಅಪ್ಪ ಎಲ್ಲೋ ಕಾಣಿಸ್ತಾ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿರ್ಬೋದು ಅಂತ ಸುಮ್ಮನಾದೆ. ಸರಿ ಆಯಿತು. ಪಾಪನ ಹಂಗೆ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಬಿದ್ದಿದ್ಬಿಟ್ಟು ಮಂಚದ ಮೇಲೆ ಹೋಗಿ ನೋಡ್ತೀನಿ. ನೀನು ಫ್ರೆಶ್ ಅಪ್ ಆಗ್ಬಿಟ್ಟು ಬಾ. ಸಾವಿತ್ರಿನೂ ಕರ್ಕೊಂಡು ಬಾ. ಅದಕ್ಕೇನು ಊಟ ಹಾಕ್ಕೊಡ್ತೀನಿ ಇಬ್ರಿಗೂ. ನೇತ್ರ ನಾನು ಮಾಡ್ತೀನಿ ಬಿಡು ಹಾಕ್ಕೊಂಡು. ನೀನು ಹೋಗು ಸುಮ್ಮನೆ. ಪಾಪ ನೀನು ಎಷ್ಟೊಂದು ಕೆಲಸ ಮಾಡ್ತಿದ್ಯಾ. ಇದೊಳ್ಳೆ ಕತೆ ಆಯ್ತಲ್ಲ, ಅದರಲ್ಲಿ ಏನಿದೆ? ನೀವಿಬ್ರು ನನಗೆ ಮಾಡಿಲ್ವಾ? ಬನ್ನಿ ಆಯಿತು.
ಅದಕ್ಕೆ ಜ್ಯೂಸ್ ಕುಡ್ಬಿಟ್ಟು ಬನ್ನಿ, ಊಟ ಹಾಕ್ಕೊಡ್ತೀನಿ. ಪಾಪ ನೋಡ್ಕೊಬರ್ತೀನಿ ಮಲಗಿದಾನಂತ. ಸರಿ ನೇತ್ರ ಆಯಿತು. ಕುಡ್ಕೊಳಕ್ಕ ಕೈಲಿ ಇಟ್ಕೊಂಡು ಏನು ನೋಡಿ ಯೋಚನೆ ಮಾಡ್ತಿದ್ಯಾ? ನೀನು ಹಿಂಗೆ ಆಡಿದ್ರೆ ನಾನು ಅಷ್ಟೇ ಈಗ ಸುಮ್ಮನೆ. ಪ್ರೇಮ, ಓ ಮಾವ, ಎಲ್ಲಿ ಹೋಗಿದ್ರೆ? ಮನೇಲಿ ಇರ್ಲಿಲ್ವಂತ? ಊಟ ಮಾಡಿಲ್ವಂತಲ್ಲ ಮಾವ? ಊಟ ಮಾಡಿ ನಡೀರಿ. ಸುಮ್ಮನೆ ಏನು ಬಿಸಿಲಲ್ಲಿ ಎಲ್ಲಿ ಹೋಗಿದ್ರಿ? ಅಯ್ಯೋ ನೀನು ಬರಲಿ ಅಂತ ರೋಡಲ್ಲೇ ನಿಂತಿದ್ದೆ. ನೀನು ಬಂದಿದ್ರೆ ಗೊತ್ತಾಗಿಲ್ಲ ನೋಡು ನನಗೆ. ನಿನಗೋಸ್ಕರನೇ ಕಾಯ್ತಾ ಇದ್ದೆ ಕಣಮ್ಮ. ಹೆಂಗಿದ್ದಾಳೆ ಕಾವೇರಿ? ಹುಷಾರಾಗಿದ್ದಾಳಾ? ಏನಂದ್ರು ಡಾಕ್ಟ್ರು? ಹಾಂ ಮಾವ, ಹುಷಾರಾಗಿದ್ದಾರೆ. ಜೀವಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ. ಹುಷಾರಾಗಿದ್ದಾರೆ, ನೀವೇನು ತಲೆ ಕೆಡ್ಸ್ಕೊಬೇಡಿ ಮಾವ. ಏನೋಮ್ಮ, ಸದ್ಯ ಅವ್ಳಿಗೇನೂ ತೊಂದರೆ ಇಲ್ಲ ಅಂತಲ್ಲ, ಅಷ್ಟೇ ಸಾಕು ಬಿಡು. ನನ್ನ ಕಾಲಾವಕಾಶ ಇಲ್ಲಮ್ಮ. ಇಲ್ಲ ನೋಡು, ನಾನು ಮಾಡಬೇಕು ಅಂದ್ಕೊಂಡ್ರೆ ಕೆಲಸ ಮಾಡಲೇಬೇಕು. ನಾನು ನಾಳೆನೇ ಎಲ್ಲರ ಜೊತೆ ಮಾತಾಡಬೇಕು ಪ್ರೇಮ. ನಿನ್ನ ಗಂಡ ನಾಳೆ ಬರ್ತಾನಲ್ವಾ? ಏನು ವಿಷಯ ಮಾವ, ಹೆಂಗೆ ಮಾತಾಡ್ತೀರಾ? ನನಗಂತೂ ನೀವು ಏನು ಮಾತಾಡ್ತೀರೋ ಅನ್ನೋದೇ ಭಯ ಆಗಿಬಿಟ್ಟಿದೆ. ಏನಾಗುತ್ತೋ ಏನೋ, ಇವರೆಲ್ಲ ನೀವು ಹೇಳಿದ್ರೆ ಹೆಂಗೆ ತಗೋತಾರೆ ಅನ್ನೋದೇ ಭಯ ಆಗಿದೆ. ಅದರಲ್ಲೂ ಅತ್ತೆ ಬೇರೆ. ನೀನೇನೋ ತಲೆ ಕೆಡಿಸ್ಕೊಬೇಡಮ್ಮ. ನಾನು ಯಾರಿಗೂ ಏನೂ ತೊಂದರೆ ಆಗದಿರೋ ಥರನೇ ಮಾತಾಡ್ತೀನಿ. ನೀನು ಏನೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಆದರೆ ನಾನು ಮಾತಾಡಲೇಬೇಕು. ನಾನು ಅವ್ರು ಕೊಡಬೇಕಾಗಿರೋ ಆಸ್ತಿನ ಕೊಡಲೇಬೇಕು. ಅವ್ರು ಕೊಡದೆ ನಾನು ಸತ್ತೋಗ್ಬಿಟ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲಮ್ಮ, ಶಾಂತಿ ಸಿಗಲ್ಲ. ಅಯ್ಯೋ ಮಾವ, ಯಾಕೆ ಹಂಗೆಲ್ಲ ಮಾತಾಡ್ತೀರಾ? ನೀವು ಸುಮ್ಮನಿರಿ. ಅದೇನು ಮಾತಾಡ್ತೀರೋ ಮಾತಾಡಿ. ನಮ್ಮ ಗಂಡಂದಿರಿಗೆ ನಾವು ಬೇಕಾದ್ರೆ ಹೇಳ್ತೀವಿ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮಂಥ ಸೊಸೆರು ಸಿಕ್ಕಿರೋದು ನನ್ನ ಪುಣ್ಯ ಕಣಮ್ಮ, ನನ್ನ ಪುಣ್ಯ. ನಾನು ಮಾತಾಡ್ತೀನಿ ಅಡಿಕೆ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಪಾಡಿಗೆ ನೀವು ಆರಾಮಾಗಿರಿ. ಪ್ರೇಮ, ಹೋಗಮ್ಮ, ಊಟ ಮಾಡೋಗಿ. ಊಟ ಮಾಡಿಬಿಟ್ಟು ಸುಧಾರಿಸ್ಕೊ ಹೋಗು, ಹೋಗು. ನೀವು ಊಟ ಮಾಡಿಲ್ವಂತಲ್ಲ ಮಾವ? ನಡೀರಿ, ಊಟ ಹಾಕ್ಕೊಡ್ತೀನಿ. ಮೊದಲು ಊಟ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತೆ. ಇಲ್ಲಮ್ಮ, ಬೇಡ ಬೇಡ, ನನಗೆ ಬೆಳಗ್ಗೆ ತಿಂದಿದ್ದೇ ಆಗಿಲ್ಲ. ಈಗ ಊಟ ಅಂದರೆ ಇಲ್ಲ ಇಲ್ಲ, ನನಗೇನು ಹಸಿವಿಲ್ಲ. ನೀವು ಊಟ ಮಾಡಿ. ಹಾಂ, ನಾನು ನಾಳೆ ಮಾತಾಡ್ತೀನಿ. ಏನಕ್ಕ ಮಾವ ಹಿಂಗಂತಿದ್ದಾರೆ? ಏನು ಮಾತಾಡ್ತಾರೋ ಏನೋ, ನಂಗೆ ಫುಲ್ ಟೆನ್ಷನ್ ಆಗ್ತಿದೆ. ಅವ್ರೇನು ದಡ್ರ ಹೇಳು? ಹತ್ತೂರು ನ್ಯಾಯ ಹೇಳೋರು. ಅವ್ರಿಗೆ ಹೆಂಗೆ ಮಾತಾಡಬೇಕು ಏನು ಅಂತ ಗೊತ್ತಿರ್ಕಿಲ್ವಾ? ಸುಮ್ಮನಿರು, ನೀನು ಯಾಕಷ್ಟೊಂದು ತಲೆ ಕೆಡ್ಸ್ಕೊತಿ? ಏನೋಪ್ಪ, ಏನಾಗುತ್ತೋ ಆಗಲಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.